ನನಗೆ ಭಾಷಣ ಮಾಡೋದಕ್ಕೆ ಕೊಡ್ಬೇಕು ಇದೆಲ್ಲ ಬಹಳ ಇಂಪಾರ್ಟೆಂಟ್. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇರ್ಬೇಕಲ್ಲ, ಶ್ರೀನಿವಾಸ ಜವಾಬ್ದಾರಿ ಯಾರು ತಗೊಳ್ಳೋರು, ಬಂಗಾರಪೇಟೆ ಜವಾಬ್ದಾರಿ ಯಾರು ತಗೊಳ್ಳೋರು, MLA ಕಾಂಗ್ರೆಸ್ ಅಧ್ಯಕ್ಷ ಇಲ್ಲ. ನೀನ್ ಬಂದಿದ್ದೆ, ನೀನ್ ಹೇಳ್ತಾ ಇದ್ದೆ ಕರ್ಕೊಂಬರೋದು ಹೇಳ್ಬೇಕಲ್ಲ. ಸಭೆಗಳಲ್ಲಿ ಇವೆಲ್ಲ ಚರ್ಚೆ ಆಗಬೇಕು. ಪಕ್ಷದ ಸಭೆ, ಪಕ್ಷದ ವೇದಿಕೆ. ಹಿಂಗಾಗಿ ಇದು ಯಾಕಂದ್ರೆ ಹೊಸದಾಗಿ ಕಾರ್ಯಾಧ್ಯಕ್ಷರು ಬಂದಿದ್ದಾರೆ, ಹಂಗಾಗಿ ಹೇಳ್ತಾ ಇದ್ದೇನೆ. ಈ ಒಂದು ಸಭೆಗೆ ನಿನ್ನೆ ಕೆಪಿಸಿಸಿಯಲ್ಲಿ ಪೂರ್ವಭಾವಿ ಸಭೆ ಆಗಿದೆ. ಕೆಪಿಸಿಸಿಯ ಪೂರ್ವಭಾವಿ ಸಭೆಯಲ್ಲಿ ಒಂದು ಜವಾಬ್ದಾರಿಯನ್ನ ಜಿಲ್ಲಾ ಉಸ್ತುವಾರಿಯನ್ನು ಹೊತ್ಕೊಂಡಂತವರು ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಭಾಗವಹಿಸಿದಂತವರು ಒಪ್ಕೊಂಡು ಬಂದಿದ್ದಾರೆ. ಪ್ರತಿ ಕ್ಷೇತ್ರದಿಂದ ಸಾವಿರ ಜನ ನಾವು ಕರ್ಕೊಂಡು ಬರ್ತೀವಿ ಅಂತೇಳಿ. ಹಂಗಾಗಿ ಪ್ರತಿ ಕ್ಷೇತ್ರದಿಂದ ನಾವು ಸಾವಿರ ಜನ ಕಡ್ಡಾಯವಾಗಿ ಹೋಗ್ಬೇಕು. ಕಡ್ಡಾಯವಾಗಿ ಯಾರೆಲ್ಲ ಪಕ್ಷದ ಪ್ರಮುಖ ಮುಖಂಡರುಗಳಿರ್ತಾರೆ, ಯಾರೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳಿರ್ತಾರೆ, ಯಾರೆಲ್ಲ ನಗರಸಭೆ, ಪುರಸಭೆ ಸದಸ್ಯರುಗಳು ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿರ್ತಾರೆ, ಯಾರೆಲ್ಲ ಪದಾಧಿಕಾರಿಗಳು, ಬೇರೆ ಬೇರೆ ಮುಂಚೂಣಿ ಘಟಕಗಳ ಪದಾಧಿಕಾರಿಗಳಿರ್ತಾರೆ, ಇವರೆಲ್ಲರೂ ಕೂಡ ಅತ್ಯಂತ ಜವಾಬ್ದಾರಿಯಿಂದ ಪಕ್ಷದ ಅಧ್ಯಕ್ಷರ ಅಧಿಕಾರ ಸ್ವೀಕಾರ ಸಮಾರಂಭ ಅಂದ್ರೆ ಅದು ಒಂದು ರೀತಿಯ ನಮ್ಮ ಮನೆಯ ಹಬ್ಬ ಇದ್ದಂಗೆ. ಹೊಸ ಅಧ್ಯಕ್ಷರು ಬರ್ತಾರೆ, ಹಳೆ ಅಧ್ಯಕ್ಷರಿಗೆ ಬೀಳ್ಕೊಡ್ಬೇಕು, ಅಭಿನಂದಿಸಬೇಕು, ಅವರ ಸೇವೆಯನ್ನ ಸ್ಮರಿಸಬೇಕು. ರಾಜ್ಯವನ್ನ 8 ವರ್ಷ ಕಾಲ ಯಶಸ್ವಿಯಾಗಿ ಮುನ್ನಡೆಸಿದಂತ ಸಿದ್ದರಾಮಯ್ಯ ಅವರ ಸೇವೆಯನ್ನು ಸ್ಮರಿಸಬೇಕು. ಇದು ಒಂದು ರೀತಿಯಲ್ಲಿ ಇತಿಹಾಸದಲ್ಲಿ ಉಳಿದೋಗ್ತಕ್ಕಂಥ ದಿನ. ಹಂಗಾಗಿ ನಾವು ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಬೆಂಗಳೂರಿಗೆ ಬಹಳ ಹತ್ತಿರ ಇರತಕ್ಕಂಥ ಜಿಲ್ಲೆ. ಇಲ್ಲಿ ಕಾರ್ಯಕ್ರಮಕ್ಕೆ ಬೆಳಗಾವಿ, ಬೀದರು, ಗುಲ್ಬರ್ಗ, ಬೇರೆ ಬೇರೆ ದೂರದ ಜಿಲ್ಲೆಗಳು, ರಾಯಚೂರು, ಗದಗ, ಅಲ್ಲಿಂದ ಹೆಚ್ಚು ಜನ ಬರಕ್ ಆಗೋದಿಲ್ಲ. ಅಲ್ಲಿಂದ ಪ್ರಮುಖರು ಮಾತ್ರ ಬರ್ತಾರೆ. ಇಲ್ಲಿ ಕೋಲಾರ, ಬೆಂಗಳೂರು ಸುತ್ತಮುತ್ತಲು ಇರ್ತಕ್ಕಂಥ ಜಿಲ್ಲೆಗಳು ಯಾವಿದ್ದಾವೆ, ಈ ಜಿಲ್ಲೆಗಳಿಂದ ಹೆಚ್ಚು ಜನ ತೆಗೆದುಕೊಂಡು ಹೋದ್ರೆ ಆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಹಂಗಾಗಿನೇ ಇವತ್ತು ಸ್ವತಃ ಕೆಪಿಸಿಸಿಯ ಉಸ್ತುವಾರಿ ಇರತಕ್ಕಂಥ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ನಿನ್ನೆ ಸಂಜೆನೆ ತೀರ್ಮಾನ ಆದ್ರೆ 24 ಗಂಟೆ ಕೂಡ ಅವಕಾಶ ಕೊಡದೇನೆ ಕೇವಲ ಒಂದೇ ದಿವಸದಲ್ಲಿ ಎಲ್ಲ ಮುಖಂಡರುಗಳಿಗೆ, ಶಾಸಕರುಗಳಿಗೆ ಮತ್ತು ಪದಾಧಿಕಾರಿಗಳಿಗೆ ಸ್ವತಃ ಅವರುಗಳೇ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ ಸಭೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಹಂಗಾಗಿ ದಯಮಾಡಿ ಯಾರು ಕೂಡ ನಿರ್ಲಕ್ಷ್ಯ ಮಾಡಬಾರ್ದು. ದಯಮಾಡಿ ನಮ್ಮ ಉಪಾಧ್ಯಕ್ಷರು, ನಾನು ಹೇಳೋದಿಷ್ಟೇನೆ, ಇಬ್ರು ಶಾಸಕರುಗಳು ಇದ್ದಾರೆ. ಅವರಿಬ್ರು 2 ಕ್ಷೇತ್ರದ ಜವಾಬ್ದಾರಿ ತೆಗೆದುಕೊಳ್ತಾರೆ. ಹಂಗೇನೆ ಆದಿನಾರಾಯಣ ಅವರು ಜವಾಬ್ದಾರಿ ತೆಗೆದುಕೊಳ್ತಾರೆ. ಇನ್ನು 3 ಕ್ಷೇತ್ರದ ಜವಾಬ್ದಾರಿ, KGF ಕ್ಷೇತ್ರದ ಜವಾಬ್ದಾರಿಯನ್ನ ಅಲ್ಲಿನ ಶಾಸಕರಿಗೆ ನೀವೇನೇ ಸ್ವತಃ ಖುದ್ದಾಗಿ ಮಾತಾಡಬೇಕಾಗ್ತದೆ. SN ನಾರಾಯಣಸ್ವಾಮಿ ಅವರು ಕೂಡ ನೀವೇ ಮಾತಾಡಬೇಕಾಗ್ತದೆ. ರಮೇಶ್ ಕುಮಾರ್ ಸಾಹೇಬ್ರಿಗೆ ನೀವು ಮಾತಾಡಬೇಕು. ನಮ್ಮ ಮ್ಯಾಕ್ನಾರಾಯಣ ಸ್ವಾಮಿ ಅವರು ಮಾತಾಡಿ ಈ ಕಾರ್ಯಕ್ರಮಕ್ಕೆ ಯಾವುದೇ ಕಾರಣಕ್ಕೂ 6000 ಜನಕ್ಕಿಂತ ಕಡಿಮೆ ಆಗದೆ ಇದ್ದಂಗೆ ನೋಡಿಕೊಂಡು ಆ ಕಾರ್ಯಕ್ರಮ ಯಶಸ್ವಿ ಆಗೋದ್ರಲ್ಲಿ ಕೋಲಾರದವರ ಪಾತ್ರ ಕೂಡ ಹೆಚ್ಚಿದೆ ಇರ್ತಕ್ಕಂಥ ಒಂದು ಮೆಸೇಜ್ ಹೋಗ್ಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಸಂಘಟನೆ ಮಾಡ್ಬೇಕಾಗ್ತದೆ. ಬಹಳ ಜನ ಎಲ್ಲ ಮಾತನಾಡಿದ್ದಾರೆ ಇತಿಹಾಸದ ಬಗ್ಗೆ, ಕಾಂಗ್ರೆಸ್ ಬಗ್ಗೆ, ಕೋಲಾರ ಕಾಂಗ್ರೆಸ್ ಬಗ್ಗೆ, ಮತ್ತೆ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಅವೆಲ್ಲವೂ ಕೂಡ ಮಾತನಾಡಿದ್ದಾರೆ. ಅವೆಲ್ಲವೂ ಕೂಡ ನಾನು ಮಾತಾಡಕ್ ಹೋಗೋದಿಲ್ಲ, ಯಾಕಂದ್ರೆ ನಿಮ್ಗೆಲ್ಲ ಕೂಡ ಗೊತ್ತಿದೆ. ಹಂಗಾಗಿ ಇವತ್ತು ಇನ್ನೊಂದು ವಿಶೇಷವಾದಂತ ಕಾರ್ಯಕ್ರಮ, ಸುದರ್ಶನ್ ಸಾಹೇಬರು ಮಾತನಾಡುವಾಗ ಹೇಳಿದ್ರು, ನಂಜೇಗೌಡಣ್ಣ ಮಾತನಾಡುವಾಗ ಹೇಳಿದ್ರು SIR ಬಗ್ಗೆ. ನಾನು ನಮ್ಮ ಶಾಸಕರಲ್ಲಿ ಮನವಿ ಮಾಡೋದಿಷ್ಟೇ, ಹೆಂಗು ಕೆಪಿಸಿಸಿಯ ಉಪಾಧ್ಯಕ್ಷರು ಬಂದಿದ್ದಾರೆ, ಅವ್ರ ಜೊತೆಗೆ ನೀವು ಮಾತನಾಡಿ ವಾಸು ಅವ್ರನ್ನ ಇಲ್ಲಿ ಕೂಡ ಕರೆಸಿ, ಕೋಲಾರ ವಿಧಾನಸಭಾ ಕ್ಷೇತ್ರದ ಕೂಡ ಏನು BLAಗಳು 283 ಬೂತ್ಗಳಿದಾವೆ, BLAಗಳು ನೇಮಕ ಆಗಿದೆ, 100% ಆಗಿದೆ. BLAಗಳ ನೇಮಕ 100% ಆಗಿದೆ. ಅವರೆಲ್ಲರನ್ನು ಒಂದ್ ಕಡೆ ಸೇರಿಸಿ, ಯಾಕಂದ್ರೆ SIR ಬಗ್ಗೆ ಬಹಳ ಜನ ನಮಗೆ ಗೊತ್ತಿಲ್ಲ, ಈ ವೇದಿಕೆಯಲ್ಲಿ ಇರೋರಿಗೆಲ್ಲ ಮಾತಾಡ್ತೀವಿ, SIR ಅಂತ ಹೇಳ್ತಾ ಹೋಗ್ತೀವಿ. ಆದ್ರೆ SIR ಯಾವ ರೀತಿ ಅವರು ಚುನಾವಣಾ ಆಯೋಗದವರು ಅದನ್ನ ರೂಪಿಸಿದ್ದಾರೆ, ಅದರಲ್ಲಿ ಯಾವ ರೀತಿ ಮತದಾರರನ್ನ ಮತ್ತೊಮ್ಮೆ ಏನು ರಿನ್ಯೂವಲ್ ಮಾಡ್ತಕ್ಕಂಥದ್ದು ಅಥವಾ ತೆಗೆದಾಕ್ತಕ್ಕಂಥದ್ದು ಇವೆಲ್ಲ ಕೂಡ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ವಹಿಸ್ತಕ್ಕಂಥದ್ದು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ಆದಷ್ಟು ಬೇಗ, ಯಾಕಂದ್ರೆ 21 ಆದಷ್ಟು ಬೇಗ
ಇದನ್ನ ಕೋಲಾರ ಕ್ಷೇತ್ರದ ಯಾವ ರೀತಿ ಮಾಲೂರು ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅದೇ ರೀತಿ ಕೋಲಾರ ಕ್ಷೇತ್ರದಲ್ಲೂ ಮಾಡಬೇಕು. ಮಾನ್ಯ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಇನ್ನಿತರ ಶಾಸಕರ ಅಭ್ಯರ್ಥಿಗಳೇನಿದ್ದಾರೆ, ಈಗ ಆದಿನಾರಾಯಣ ಅವರು ಇದ್ದಾರೆ, ಅವರು ಕೂಡ ಮುಳಬಾಗಲು ನೀವು ಒಪ್ಕೊಂಡ್ರೆ ಕೋಲಾರ ಬೆಳಗ್ಗೆ ಮಧ್ಯಾಹ್ನ ಮುಳಬಾಗಲು ಮಾಡ್ಬೇಡ, ಬೇಕಾದ್ರೆ ಅವಾಗ 3 ಕ್ಷೇತ್ರಗಳು ಮುಗಿದೋಗ್ತದೆ. ಅವ್ರ ಕಡೆಯಿಂದ ಕರೆಸಿ ನಾವ್, ಯಾಕಂದ್ರೆ ಶಾಸಕರುಗಳಿಗೆ ಅವ್ರು ಟ್ರೈನಿಂಗ್ ಕೊಟ್ಟರು. ನಾನು ನೋಡಿದೆ ದೇವನಹಳ್ಳಿಯಲ್ಲಿ ರೆಸಾರ್ಟ್ ಅಲ್ಲಿ ಬಹಳ ಚೆನ್ನಾಗಿ ಮನಸ್ಸಿಗೆ ಅರ್ಥ ಆಗೋ ರೀತಿಯಲ್ಲಿ ಅವಾಗ ಹೇಳಿದ್ರು ನನಗೆ ಯಾರೋ ಮಂಜಣ್ಣವ್ರು, ಇಲ್ಲ ಅಣ್ಣ ಇದು ಬಹಳ ಸೀರಿಯಸ್ ಇದೆ, ಇದನ್ನ ನಾವು ಬಹಳ ಸೀರಿಯಸ್ ಆಗಿ ತಗೋಬೇಕು. ನಾನು ಕೂಡ ಬೇಕಾದ್ರೆ ಆ ಸಂದರ್ಭದಲ್ಲಿ ಕೋಲಾರಲ್ಲೇ ಬೇಕಾದ್ರೆ ಉಳ್ಕೊಂಡ್ಬಿಡ್ತೀನಿ, ಏನು SIR ರಿವಿಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಉಳ್ಕೊಂಡು ಪ್ರತಿನಿತ್ಯ ನಮ್ಮ BLAಗಳಿಗೆ ಸಿಗ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತೇಳಿ. ಹಂಗಾಗಿ ಇದ್ರ ಬಗ್ಗೆ ನಾವು ಹೆಚ್ಚು ನಿಗಾ ವಹಿಸ್ಬೇಕು. ಯಾಕಂದ್ರೆ ಉದಾಹರಣೆ ಹೇಳ್ತಿದ್ರು ಸುದರ್ಶನ್ ಸಾಹೇಬ್ರು, ಅಲ್ಲ ನಮ್ಮ ಗೌತಮ್ ಅವರು ಹೇಳಿದ್ರು, ಬಹಳ ಚೆನ್ನಾಗಿ ಹೇಳಿದ್ರು, ಯಾವ ರೀತಿ ಮಮತಾ ಬ್ಯಾನರ್ಜಿ ಸೋಲಿಸಿದ್ರು, ಯಾವ ರೀತಿ ಸ್ಟಾಲಿನ್ ಅನ್ನು ಸೋಲಿಸಿದ್ರು. ಮಮತಾ ಬ್ಯಾನರ್ಜಿ ಪಕ್ಷ ಸೋತು ಇದೆ ಎಲ್ಲರೂ ಹೋಗ್ಲಿ, ಸ್ವತಃ ಮಮತಾ ಬ್ಯಾನರ್ಜಿನೇ ಗೆದ್ದಿಲ್ಲ, ಸ್ವತಃ DMK ಸ್ಟಾಲಿನ್ ಅವರೇ ಗೆದ್ದಿಲ್ಲ. ಅಂದ್ರೆ ಅವ್ರು ಟಾರ್ಗೆಟ್ ಮಾಡ್ಬಿಡ್ತಾರೆ, ಅವರನ್ನ ಯಾರ್ಯಾರು ಲೀಡರ್ಸ್ ಇದ್ದಾರೆ ಅವರನ್ನ ಟಾರ್ಗೆಟ್ ಮಾಡಿ ಅವರನ್ನ ಯಾವ ರೀತಿ ಮುಗಿಸ್ಬೇಕು, ಅವರನ್ನ ಯಾವ ರೀತಿ ಸೋಲಿಸಬೇಕು. ಯಾಕಂದ್ರೆ ರಾಜಕೀಯವಾಗಿ ಶಕ್ತಿ ಯಾವಾಗ ಬರ್ತದೆ ಅಂದ್ರೆ, ಒಂದು ರಾಜಕೀಯ ಪಕ್ಷದ ನಾಯಕತ್ವವನ್ನೇ ಮುಗಿಸ್ಬಿಟ್ರೆ ಇಡೀ ರಾಜಕೀಯ ಪಕ್ಷದ ಕೊಲಾಪ್ಸ್ ಆಗ್ಬಿಡ್ತದೆ. ಆ ನಿಟ್ಟಿನಲ್ಲಿ ಅವರು ಕಾರ್ಯಕ್ರಮಗಳು ರೂಪಿಸಿ ಚುನಾವಣಾ ಆಯೋಗದ ಮೂಲಕ ಇವೆಲ್ಲ ಮಾಡ್ತಾ ಇದ್ದಾರೆ. ಹಂಗಾಗಿ ನಾವು ನಿರ್ಲಕ್ಷ್ಯ ಮಾಡೋದು ಬೇಡ. ಕೋಲಾರ ಜಿಲ್ಲೆಗೆ ಇತಿಹಾಸ ಇದೆ, ಕಾಂಗ್ರೆಸ್ನ ಮೊದಲಿಂದ ಕೂಡ ಗೆಲ್ಲಿಸ್ಕೊಂಡು ಬರ್ತಾ ಇದ್ದಾರೆ, ಇದೆಲ್ಲ ಇದೆ. ಆದ್ರೆ SIR ಎಲ್ಲ ಏನಾದ್ರು ಪ್ರತಿ ಕ್ಷೇತ್ರದಲ್ಲಿ 10,000 15,000 ಈ ರೀತಿ ಏನಾದ್ರು ತೆಗೆದುಬಿಟ್ರೆ ಕೋಲಾರ ಕ್ಷೇತ್ರದ ಇತಿಹಾಸ ಕೂಡ ಮತ್ತೆ ನಾವು ಹುಡುಕ್ಬೇಕಾಗ್ತದೆ, ಎಲ್ಲಿ ಕೋಲಾರ ಕ್ಷೇತ್ರದ ಇದು ಅಂತ. ಹಂಗಾಗಿ ಯಾರು ಕೂಡ ನಿರ್ಲಕ್ಷ್ಯ ಮಾಡೋದು ಬೇಡ SIR ಅನ್ನ. ಹಂಗಾಗಿ ನಾರಾಯಣ ಸ್ವಾಮಣ್ಣವರು ದಯವಿಟ್ಟು ಡೇಟ್ ಅನ್ನ, ವಾಸುವರು ನಮ್ಮ ಜಿಲ್ಲೆಯವರು, ಅವಿಭಾಜ್ಯ ಜಿಲ್ಲೆಯವರು, ಗೌರಿಬಿದನೂರವರು, ಅವ್ರ ಅಣ್ಣ ಕೂಡ ನಮ್ಮಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ರು ಮಂಜುನಾಥ್ ಅಂತೇಳಿ, ಅವ್ರನ್ನ ಕರೆಸಿದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಈ ಒಂದು SIR ಬಗ್ಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ನಮ್ಮ ಮತದಾರರು, ನೈಜ ಮತದಾರರು ಯಾರಿದ್ದಾರೆ ಕಾಂಗ್ರೆಸ್ನ ಮತದಾರರು, ಅವರನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ನಿನ್ನೆ ಏನು ಮುಖ್ಯಮಂತ್ರಿಗಳು ಸಂದೇಶ ಕೊಟ್ಟಿದ್ದಾರೆ ಅದು ನಿಜವಾಗ್ಲೂ ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಅದು ಜನಕ್ಕೆ ಮೆಸೇಜ್ ಹೋಗ್ಬೇಕು. ಏನು ನಿಮಗೆ ಮತದಾರರ ಪಟ್ಟಿಯಲ್ಲಿಲ್ಲ ಅಂದ್ರೆ ನಿಮಗೆ ಸರ್ಕಾರದ ಯಾವ ಸವಲತ್ತು ಸಿಗೋದಿಲ್ಲ. ಒಂದ್ಸಾರಿ ನೀವು ಮತದಾರರ ಪಟ್ಟಿಯಲ್ಲಿ ಮತದಾನ ಮಾಡ್ತಕ್ಕಂಥ ಹಕ್ಕನ್ನು ಕಳ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಆಗಿ ನಿಮ್ಗೆಲ್ಲ ಕೊಲಾಪ್ಸ್ ಆಗ್ಬಿಡ್ತದೆ. ನಿಮ್ಮ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಇನ್ನೊಂದು ಅನ್ನಭಾಗ್ಯ, ರೇಷನ್ ಕಾರ್ಡ್ ಅಲ್ಲಿ ಹೆಸರು ಕಿತ್ತಾಕ್ತಾರೆ, ರೇಷನ್ ಕಾರ್ಡ್ ಅಲ್ಲಿ ಹೆಸರು ಕಿತ್ತಾಕಿದ್ರೆ ಅಂತ ತಗೊಂಡು ಹಾಸ್ಪಿಟಲ್ ಹೋಗಕ್ಕಾಗಲ್ಲ, ಬಹಳ ಸಮಸ್ಯೆಗಳಾಗ್ತವೆ. ಬ್ಯಾಂಕ್ ಅಕೌಂಟ್ ಸಿಗಲ್ಲ, ಆಧಾರ್ ಕಾರ್ಡ್ ಸಿಗಲ್ಲ, ಪ್ಯಾನ್ ಕಾರ್ಡ್ ಸಿಗೋದಿಲ್ಲ, ಪಾಸ್ಪೋರ್ಟ್ ಸಿಗೋದಿಲ್ಲ. ಎಲ್ಲದಕ್ಕೂ ಪ್ರಮುಖವಾಗಿ ನೀವು ಮತದಾರರಾಗಿರ್ಬೇಕು. ಅದನ್ನ ನಾವು ಜನರಿಗೆ ತಿಳಿಸ್ಬಿಟ್ರೆ, ಆ ಸಂದೇಶ ಕೊಟ್ಬಿಟ್ರೆ ಮತದಾರರ ವಾಲಂಟಿಯರ್ ಆಗಿ ಬಂದ್ಬಿಡ್ತಾರೆ. ಇಲ್ಲ ನಂದು ವೋಟರ್ ಲಿಸ್ಟ್ ಹೆಸರು ಕಿತ್ತಾಕಿದ್ರೆ ನನಗೆಲ್ಲ ಸ್ಕೀಮ್ಸ್ ಎಲ್ಲ ಹೊರಟೋಗ್ತದೆ ಅಂದ್ರೆ ಅವರೇ ವಾಲಂಟಿಯರ್ ಆಗಿ ಬರುತ್ತೆ. ಆ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಸೇರಿ, ಯಾಕಂದ್ರೆ ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ, ಕಾಂಗ್ರೆಸ್ ಪಕ್ಷದ ಅಸ್ತಿತ್ವದ ಪ್ರಶ್ನೆ. ಆಮೇಲೆ ಮಾತನಾಡುವಾಗ ಬಹಳ ಜನ ಹೇಳಿದ್ರು ಇನ್ನು ಕೇವಲ 2 ವರ್ಷ ಇದೆ ಅಂತ. ಆ 2 ವರ್ಷಗಳು ಕೂಡ ಚುನಾವಣೆಯ ಪರ್ವ. ಪ್ರತಿ ದಿವಸ ಮೋಸ್ಟ್ಲಿ ಚುನಾವಣೆ ಸ್ಟಾರ್ಟ್ ಆಗ್ಬಿಡ್ತದೆ. ಇನ್ನ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಎಲ್ಲ ನಗರಸಭೆಗಳು, APMC ಇದಾಗ್ತಿದ್ದಾಗೇನೆ ಮತ್ತೆ MLA ಎಲೆಕ್ಷನ್ ಬರ್ತದೆ. MLA ಎಲೆಕ್ಷನ್ ಆಗ್ತಿದ್ದಾಗೇನೆ MP ಎಲೆಕ್ಷನ್ ಬರ್ತದೆ. ಇದೆಲ್ಲ ಕೂಡ ಈ ವರ್ಷದಿಂದ ಪ್ರಾರಂಭ ಆದ್ರೆ ಚುನಾವಣೆಗಳ ವರ್ಷ. ಹಂಗಾಗಿ ಕಾರ್ಯಕರ್ತರು ಯಾರು ಕೂಡ ನೆಗ್ಲೆಕ್ಟ್ ಮಾಡದೇನೆ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು, ಯಾಕಂದ್ರೆ ಒಬ್ಬೊಬ್ಬರೇ ಪಾರ್ಟಿ ಕಟ್ಟಕ್ ಆಗೋದಿಲ್ಲ. ಇವಾಗ ನಾವೊಬ್ಬರೇ ಪಾರ್ಟಿ ಕಟ್ತೀವಿ, ಶಾಸಕರೊಬ್ಬರೇ ಪಾರ್ಟಿ ಕಟ್ತಾರೆ, ಇನ್ನೊಬ್ಬರೊಬ್ಬರೇ ಪಾರ್ಟಿ ಕಟ್ತಾರೆ, ಆಗೋದಿಲ್ಲ. ಕಾರ್ಯಕರ್ತರ ಪಿಲ್ಲರ್ಸ್. ಪ್ರತಿಯೊಂದು ಪಕ್ಷಕ್ಕೆ, ರಾಜಕೀಯ ಪಕ್ಷಕ್ಕೆ ಪಿಲ್ಲರ್ಸ್ ಯಾರು ಅಂದ್ರೆ ಅದು ಕಾರ್ಯಕರ್ತರು. ನೀವು ಶಕ್ತಿವಂತರಾಗಿದ್ರೆ, ನೀವು ದೃಢಕಾಯವಾಗಿದ್ರೆ ಪಕ್ಷಕ್ಕೂ ಶಕ್ತಿ ಬರುತ್ತೆ. ಹಂಗಾಗಿ ಈ ಚುನಾವಣೆ ವರ್ಷದಲ್ಲಿ ನಾವು ಗೆಲ್ಲಬೇಕಾದ್ರೆ ಇದು ಬಹಳ ಇಂಪಾರ್ಟೆಂಟ್, ಮತದಾರರ ಪಟ್ಟಿ. ಹಂಗಾಗಿ ನೀವೆಲ್ಲ ಕೂಡ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಬೇಕು ಮತ್ತು 21ರ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ